स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ನನ್ನ ಹೆಸರು ಗಣೇಶ್ ರಾಠೋಡ್ ಅಂತ. ನಾವು ಆಲ್ರೆಡಿ ಒಂದು 10 ಲಕ್ಷ ರೂಪಾಯಿ ತೊಗೊಂಡಿದ್ದೀವಿ 6 ವರ್ಷ ಹಿಂದೆ. 2 ರೂಪಾಯಿ ಬಡ್ಡಿಯಿಂದ. ಅದು ನಮ್ಮ ಮನೆಯ ಅಡಚಣದಿಂದ ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಅಡಚಣೆಗಾಗಿ ನಾವು ನಮ್ಮ ಹೊಲವನ್ನು ಒತ್ತೆ ಇಟ್ಟು 10 ಲಕ್ಷ ರೂಪಾಯಿ ತೊಗೊಂಡಿದ್ದೀವಿ. ಅದು ಎಂದರೆ 2 ರೂಪಾಯಿ ಬಡ್ಡಿ ಅಂತ ತೊಗೊಂಡಿದ್ದೀವಿ. ತಿಂಗಳಿಗೆ 2 ರೂಪಾಯಿ ಬಡ್ಡಿ ಅಂತ. ಅದು 6 ವರ್ಷ ಆಯ್ತು ರೀ. 6 ವರ್ಷ ಆಯ್ತು. ಅದು 15 ಲಕ್ಷ ರೂಪಾಯಿ ಬಡ್ಡಿ ಆಗಿದ್ರಿ, 10 ಲಕ್ಷ ರೂಪಾಯಿ ಗಂಟೆ. ಅದ್ರ ಇವಾಗ ನಾವು ಕೊಡತ್ತಿದ್ದೀವಿ. ಅವ್ರದ್ದು 10 ರೂಪಾಯಿನೂ ಉಳಿಸತ್ತಿಲ್ಲ. 25 ಲಕ್ಷ ರೂಪಾಯಿಗೆ 25 ಲಕ್ಷ ರೂಪಾಯಿ ಕೊಡತ್ತೀವಿ. ಅವರು ಬಡ್ಡಿ ಚಕ್ರ ಬಡ್ಡಿ ಅಂತ 55 ಲಕ್ಷ 80 ಸಾವಿರ ರೂಪಾಯಿ ಮಾಡಿದ್ದಾರೆ. ಪಂಚಾಯತಿ ಕರ್ಕೊಂಡು ಹೋಗೋಣ 80 ಸಾವಿರ ರೂಪಾಯಿ ಬಿಡ್ತೀನಿ, 80 ಸಾವಿರ ರೂಪಾಯಿ ಅಷ್ಟೇ ಬಿಡ್ತೀನಿ, ಉಳಿಕಿದ ಹಣ ಕೊಡಲೇಬೇಕು. ಹೆಸರು ಏನು, ಯಾರು? ವಿಠೋಬಾ ಬಳೂರಿಗೆ ಅಂತ. ಅವ್ರು ಮಧುಬಾವಿ ಗ್ರಾಮಸ್ಥರು. ಇದಕ್ಕಿಂತ ಮೊದಲು ಏನ್ರಿ ಕ್ರಮ ತೊಗೊಂಡಿರಾ? ಇದಕ್ಕಿಂತ ಕಡಿಮೆ ಇಲ್ಲ, ಡೈರೆಕ್ಟ್ ಜಿಲ್ಲಾಧಿಕಾರಿಗೆ ಬಂದಿದ್ದೀವಿ. ಪಂಚಾಯತಿ ಕರ್ಕೊಂಡು ಹೋಗಿದ್ದೀವಿ. ಅದೇ 80 ಸಾವಿರ ರೂಪಾಯಿ ಅಷ್ಟೇ ಬಿಡ್ತೀನಿ. 55 ಲಕ್ಷ 80 ಸಾವಿರ ಆಗಿತ್ತು. 80 ಸಾವಿರ ರೂಪಾಯಿ ಅಷ್ಟೇ ಬಿಡ್ತೀನಿ. ಇಲ್ಲಾಂದರೆ ಅದು 2 ಎಕರೆ ಜಮೀನು ನಮ್ಮ ಹೆಸರು ಹಚ್ಚಬೇಕಂತ ಅವರು ಇದು ಮಾಡ್ತಿದ್ದಾರೆ, ಕಿರುಕುಳ ಕೊಡ್ತಾರೆ. 10 ಲಕ್ಷ ರೂಪಾಯಿ ತೊಗೊಂಡಿದ್ದೀವಿ. ವಿಠೋಬಾ ಬಳೂರಿಗೆ ಅಂತ. ಅವರು ಮಧುಬಾವಿ. ನಮ್ಮ ಮಧುಬಾವಿ ತಾಂಡ. ಅದು ರೊಕ್ಕ 55 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಹೊಲ ಅವ್ರ ಹೆಸರು ಮೇಲೆ ಹಚ್ಚಬೇಕಂತ. ಅದು 4 ಎಕರೆ ಅದ್ರಿ. ನೊಂದು ಅಂದ್ರೆ ಅದು ನಾವು ಯಾವಾಗ ರೊಕ್ಕ ಕೊಡ್ತೀವಿ ಅವಾಗ ರಿಟರ್ನ್ ನಾವು ಹೊಳ್ಳಿ ಕೊಡ್ತೀನಿ ಅಂತ. ಬಾಂಡ್ ಮಾಡಿದೀವಿ ನಾವು ಹೆಸರು ಮೇಲೆ ಹಚ್ಬೇಕಂತ ಬಾಂಡ್ ಅದ್ರಿ. ಅವು ಇವಾಗ 55 ಲಕ್ಷ ರೂಪಾಯಿ ಕೊಡ್ರಿ, ನಾವು ನಿಮ್ಮ ಹೊಲ ಬಿಡ್ತೀವಂತ. ಅವ್ರ ಹೊಲ ಅವ್ರ ಹೆಸರು ಮೇಲೆ ಹಚ್ಕೋತಾರಂತ್ರಿ. ಇಲ್ರಿ, ಹೋಗ್ಬೇಕು. ಇವಾಗ ಜಿಲ್ಲಾಧಿಕಾರಿ ಬಳಿ ಬಂದಿದ್ದೀವಿ. ಅವರು ಲೆಟರ್ ಬರಿತೀನಿ ಅಂದಿದ್ರು ಪೊಲೀಸ್ ಸ್ಟೇಷನ್. ಅವರು ಜಲ್ದಿ ಕ್ರಮ ತಗೋತೀನಿ ಅಂತ ಅಂದಿದ್ರು. ಈ ವಾರದಲ್ಲಿ ಏನು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು, CM ಅವರು ಕ್ರಮ ತಗೋತೀನಿ ಅಂದಿದ್ರು. ವಿಜಯಪುರ ನಗರ ಸುತ್ತಮುತ್ತ ಜಿಲ್ಲೆಯಲ್ಲಿ ಇದು ಹಪ್ತಾ ಬಡ್ಡಿ, ಡೈಲಿ ಬಡ್ಡಿ ಅಂತೇಳಿ ಬಡ್ಡಿ ಅವ್ರದ್ದು ಹೊಳೆ ಹೆಚ್ಚಿಗೆ. ಅದಕ್ಕೆ ಏನ್ ಕೇಳ್ಕೊತೀರಿ ಸರ್ಕಾರದಿಂದ? ಅವ್ರಿಗೆ ಏನ್ ಕೇಳ್ಕೊತೀರಿ ನೀವು? ಬಡವ್ರ ಏನ್ ಕ್ರಮ ತಗೋಬೇಕು? ಬಡವ್ರು ಅಂತಾನೆ ತಗೊಂಡಿರ್ತಾರೆ. ಅದು ಚಕ್ರ ಬಡ್ಡಿ ಅಂತ ತಗೊಂಡಿರಲ್ಲ. ಫಸ್ಟಿಗೆ 2 ರೂಪಾಯಿ ಬಡ್ಡಿ ಅಂತ ಬ್ಯಾಂಕ್ ಹೆಂಗಿರ್ತ ಹಂಗೆ ತಗೊಂಡಿರ್ತಾರ. ಇವರು ಆಮೇಲೆ ಏನು ಕಿರಿಕಿರಿ ಕೊಟ್ಟು ನನಗೆ ಚಕ್ರ ಬಡ್ಡಿನೇ ಬೇಕು, ಮಂತ್ಲಿ ಒಂದು ವರ್ಷ ಕೊಡ್ಲಿಲ್ಲ ಅಂದ್ರೆ ಅದ್ರ ಬಡ್ಡಿ ಅದ್ರಾಗ ಸೇರಿಸಿ ಚಕ್ರ ಬಡ್ಡಿ. ಹಿಂಗ 55 ಲಕ್ಷ ರೂಪಾಯಿ ಬೇಡ್ಲಿಕ್ಕೆ ಈಗ ನೀವು 25 ಲಕ್ಷ ರೂಪಾಯಿ ಕೊಡತ್ತೀವಿ. 10 ಲಕ್ಷ ರೂಪಾಯಿ ಗಂಟು, 15 ಲಕ್ಷ ರೂಪಾಯಿ ಬಡ್ಡಿ. ಎಷ್ಟು ವರ್ಷ ಆಯ್ತು? 6 ವರ್ಷ ಐತ್ರಿ. ಅದು 6 ವರ್ಷದಾಗ ನೀವು 15 ಲಕ್ಷ ರೂಪಾಯಿ ಬಡ್ಡಿ ಕೊಡತ್ತೀವಿ. ಅದು ನಮ್ಮ ಜಮೀನು ಮಾರಿ ಕೊಡತ್ತೀವ್ರಿ. ಅಂದ್ರ ಈ ಮನಿ ಮಾರಿ ಇದ್ದಿದ್ ಮನಿ ಮಾರಿ ನಾವು ಕೊಡತ್ತೀವಿ ಅವ್ರಿಗೆ. ಆದ್ರೆ ಅವ್ರಿಗೆ ಏನ್ ಭೇಟಿಯಾಗಿದ್ದೀವಿ, ಪಂಚಾಯತಿ ಕರ್ಕೊಂಡು ಹೋಗಿದ್ದೀವಿ. ಅದೇ 55 ಲಕ್ಷ 80 ಸಾವಿರ ಆಗಿತ್ತು. 80 ಸಾವಿರ ರೂಪಾಯಿ ಅಷ್ಟೇ ಬಿಡ್ತೀನಿ, ಉಳಿಕಿದ ಹಣವನ್ನು ಬಿಡೋದಿಲ್ಲ ಅಂತ ಅವರು ಹಿಂಬಾಲಕರು 8 ಜನ ಇದ್ದಾರೆ. ಅವರು ಬಡ್ಡಿ ಕೊರೋರು, ಚಕ್ರ ಬಡ್ಡಿನೇ ಡೈಲಿ. ಅದಕ್ಕೆ ನಮ್ಮ SP ಸಾಹೇಬ್ರಲ್ಲ, DC ಸಾಹೇಬ್ರಲ್ಲ, ಅವ್ರಿಗೆ ಏನ್ ಕೇಳ್ಕೊತೀನಿ? ಅವ್ರ ಮ್ಯಾಗ ಏನ್ ಮಾಡಿ ಜಲ್ದಿ ಕ್ರಮ ತಗೋಬೇಕ್ರಿ ಅಂತ. ನಮ್ಮಂತ ಬಡವರಿಗೆ ಒಂದು ನ್ಯಾಯ ಸಿಗ್ಬೇಕಂತ ಅವ್ರು ಕೇಳ್ಕೊತೀವಿ ನಾವು ಅಷ್ಟೇ. ನಮಸ್ಕಾರ ಬಂಧುಗಳೇ, ನಾನು ಅಬ್ದುಲ್ ಹಮೀದ್ ಇನಾಮದಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ, ಮತ್ತು ನಮ್ಮ ಸಂಗಡಿಗೆರೆಯಾದ ದುರ್ಗಪ್ಪ ಮತ್ತು ಈ ಮದ್ಭಾವಿ ನಿವಾಸಿಯರು ಇವತ್ತು ಬಡ್ಡಿ ವ್ಯವಹಾರ ಕಿರುಕುಳಲಿಂದ ಬಡ್ಡಿದಾರರಿಂದ ಕಿರುಕುಳಲಿಂದ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಸಮಾಜ ಹಾಗೂ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಂದ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀವಿ. ಈ ಪೀಡಿತಿಗೆ ಪರಿಹಾರ ಕೊಡಿಸ್ಬೇಕು, ನ್ಯಾಯ ಕೊಡಿಸ್ಬೇಕಂಥೇಳಿ ಈತಿಗೆ ಒಂದು ವಾರದ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಗಳನ್ನು ಈ ಕಿರುಕುಳ ಮಾಡತಂಥ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮಕ್ಕಾಗಿ ಆದೇಶಿಸಲಾಗಿದೆ. ಈಗಾಗಲೇ ಅವ್ರಿಗೆ ಸುತ್ತಲಿನೂ ಮುಟ್ಟಿರ್ಬೋದು. ಆ ವಿಷಯ ಕುರಿತು ಈ ಪೀಡಿತ ಈಗ ಜಿಲ್ಲಾಧಿಕಾರಿ ಭೇಟಿಯಾಗಿ ಅಂತ ಹೇಳಿದ್ರೆ ನಾವು ಪೊಲೀಸರಿಗೆ ಲೆಟರ್ ಬರಿತೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಸರ್ಕಾರ
ಈ ದಿನಗಳಲ್ಲಿ ಬಡ್ಡಿ ವ್ಯವಹಾರಸ್ಥರ ಮೇಲೆ ಕ್ರಮಕ್ಕಾಗಿ ಏನು ಒಂದು ನಿರ್ಣಯ ತಗೊಂಡಿದ್ದೈತಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ದೈತಿ. ಈಗ ಅವರು ನಾವು ಪೊಲೀಸರಿಗೆ ಲೆಟರ್ ಬರಿತೀವಿ ಅಂತ ಹೇಳ್ಯಾರ, ಆದೇಶನೂ ಮಾಡಿದ್ದಾರೆ. ಸರ್ ಇದು ಮೀಟರ್ ಬಡ್ಡಿ, ಹಪ್ತಾ ಬಡ್ಡಿ ಆದ್ರೆ ಬಿಜಾಪುರದಲ್ಲಿ ಸಾಕಷ್ಟು ಆಗಿದೆ ಸರ್. ಇದು ಮತ್ತೆ ಮೈಕ್ರೋ ಫೈನಾನ್ಸ್ ಹೊಳೆ, ಇದಕ್ಕೆ ಸಿಎಂ ಅವರು ತಗೊಂಡು ಆಕ್ಷನ್ ಸರ್. ಈಗ ಇಮಿಡಿಯೇಟ್ಲಿ ಪೊಲೀಸ್ ಅವರಿಗೆ ಆದೇಶ ಮಾಡ್ಯಾರ ಸರ್. ಏನು ಕಂಪ್ಲೇಂಟ್ ಮಾಡಿರಿ ನೀವು? ಇನ್ನು ಈಗ ಇವತ್ತು ಮಾಡಿದ್ದೈತಿ, ಇನ್ನು ಮೇಲೆ ಕ್ರಮ ಆಗ್ಬೋದು. ಇದೇ ವಾರದಲ್ಲಿ ನಮ್ಮ ಸರ್ಕಾರನು ಇದು ಮಾಡಿದ್ದೈತಿ. ಆ ಉದಾಹರಣೆ ಮತ್ತು ಅದರದ ಇದನ್ನು ಹಚ್ಚಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ನಾವು ಮನವಿ ಮಾಡ್ತೀವಿ. ಅವ್ರು ನಮಗೆ ಇದನ್ನು ನ್ಯಾಯ ಕೊಡಿಸ್ತಾರೋ ಅನ್ನೋದು ಆಸೆ ಒಂದು. ಈಗ ಅವ್ರಿಗೂ ಹೋಗಿ ನಾವು SP ಅವ್ರಿಗೂ ಲೆಟರ್ ಕೊಡ್ತಾ ಇದ್ದೀವಿ. ಕೊಟ್ಟಿದ ನಂತರ ಮುಂದೆ ಬರೋ ದಿನಗಳಲ್ಲಿ ನ್ಯಾಯ ಸಿಗುವುದು ಒಂದು ಆಸೆ ಇಲ್ಲಿಂದ ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.